ನಾವು ಮೂಡಣ ದಿಕ್ಕಿನಿಂದ ಕೊಡೋಣ ದಿಕ್ಕಿಗೆ ಹಾರಬೇಕೆಂಬ ಉತ್ಸಾಹದಲ್ಲಿ ಇದ್ದವರು ತಾನೇ. ಹೌದಣ್ಣ, ಗರಿ ಬಿಚ್ಚಿ ಹಾರುವ ನನಗಂತೂ ಬೇಸರ ಛಾಯೇ ಮೂಡುತ್ತಿಲ್ಲವಲ್ಲ ಅಣ್ಣ. ಅಂದರೆ ಬೇಸರವೇ ಆಗುತ್ತಿಲ್ಲ. ಅಂದರೆ ನಾವು ಅತ್ತಿನಿಂದ ಇತ್ತಿಂದಂತ ಹಾರುವುದರಲ್ಲೇ ನಮ್ಮ ಜೀವನ ಕಳೆದು ಹೋಗಬಾರದಲ್ಲವೇ? ಮತ್ತೆ ತಮ್ಮ, ನಾವು ಹಿರಿಯರ ಸ್ಥಾನ ಮಾನ್ಯತೆಯನ್ನು ಅವಲೋಕಿಸಬೇಕಾದೀತು. ಯಾರದು ತಮ್ಮ? ಅಣ್ಣ. ಅನುಜಾಲಿಸು ಅಪೇಕ್ಷಣೀಯ ಮಾನ್ಯತೆ ಮಾದರಿ ಪುರುಷರು ಯಾರು? ಯಾರಣ್ಣ? ಹಾಗೆಲ್ಲ ಯೋಚಿಸುವ ಹಾಗೆಲ್ಲ ತಮ್ಮ. ಮತ್ತೆ ಯಾಕೆಂದರೆ ನಮ್ಮ ಅಪ್ಪನೇ ಆದ ಅರುಣದೇವರು ಸೂರ್ಯನ ಸಾರಥಿಕೆಯನ್ನು ಮಾಡಿ ಬೆಳ್ಳಿ ತೇರಿನಲ್ಲಿ ಕುಳ್ಳಿರಿಸಿಕೊಂಡು ಸಾರಥಿಕೆಯನ್ನು ಮಾಡಿ ಸಾಧನೆಯನ್ನು ಮಾಡಿದ್ದಾರೆ. ನಿಜ. ಹಾಗೆಯೇ ನಮ್ಮ ಚಿಕ್ಕಪ್ಪರಾದ ಗರುಡದೇವರು ಬ್ರಹ್ಮಾಂಡ ಲೋಕಕ್ಕೆ ಅಧಿಪತಿಯಾಗಿರುವ ವಿಷ್ಣುವಿಗೆ ವಾಹನರಾಗಿದ್ದಾರೆ. ಹೌದಣ್ಣ. ಹಾಗೆಯೇ ಸುರಲೋಕಕ್ಕೆ ಸಾಗಿ ಅಮೃತ ಕಲಶವನ್ನೇ ತಂದವರು. ಇವರೇ ನಮಗೆ ಸಾಧನೆಯ ಮಾದರಿ ವ್ಯಕ್ತಿಗಳು. ಹಾಗೆಯೇ ನಾವು ಕೂಡ ಸಾಧನೆಯನ್ನು ಮಾಡಿ ಮಾದರಿ ವ್ಯಕ್ತಿಗಳಾಗಬೇಕು. ನಾವು ಓ ಅಣ್ಣಯ್ಯ ಅಣ್ಣಯ್ಯ
ನಿನ್ನ ನುಡಿಮುತ್ತಗಳು ಅಮೂಲ್ಯಯುತವಾಗಿದೆ. ನಿನ್ನ ಈ ಆಶಾವಾದಕ್ಕೆ ನಾನು ಸಹಮತವನ್ನು ನೀಡುತ್ತೇನೆ. ನೀ ಹೇಳಿದಂತೆ ನಾನು ಆದರ್ಶಪ್ರಾಯರಾಗಬೇಕು. ಅಪ್ಪ ಚಿಕ್ಕಪ್ಪನವರಂತೆ ಸುಯೋಗ ಸ್ಥಾನವನ್ನು ಹೊಂದಬೇಕು. ನಾ ಒಳಿದರೂ ನಮ್ಮ ಕೀರ್ತಿ ಮಣ್ಣಿನಲ್ಲಿ ಅಜಮರವಾಗಿರಬೇಕು. ಹಾಗೆ ಮತ್ತೊಂದು ಬಯಕೆಯೂ ಇದೆ ಅಣ್ಣ. ಹೇಗೋ ನಾವಿಬ್ಬರು ಹಾರಾಡುತ್ತಾ ಇದ್ದವರು, ನಮ್ಮ ಹಾರಾಟಕ್ಕೊಂದು ಅರ್ಥ ಸಿಗಬೇಕಾದರೆ ಅಂತರಿಕ್ಷವನ್ನು ಮೀರಿ ಹಾರುವುದಕ್ಕೆ ನಮ್ಮಿಬ್ಬರಲ್ಲೊಂದು ಉತ್ಸಾಹ ರೂಪಕವಾದ ಪಂಥ ನಡಿಬೇಕಣ್ಣ. ಹೌದಣ್ಣ, ಪ್ರಥಮರ್ಯಾರು ದ್ವಿತೀಯರ್ಯಾರೆಂಬ ಪರೀಕ್ಷೆಗೆ ಮಾತ್ರ ಅಣ್ಣ ಈ ಪಂಥ. ನಡೆಸೋಣವೇ? ಆಗಲಿ ತಮ್ಮ, ನಿನ್ನ ಯೋಚನೆ ಸರಿಯಾಗಿದೆ. ನಿನ್ನ ಮನದಿಚ್ಚೆಯ ಪಂಥಕ್ಕೆ ನಾನು ತಣ್ಣೀರನ್ನು ಹಚ್ಚುವುದಿಲ್ಲ. ನಾನಂತೂ ಹಾರಲು ಸಿದ್ಧನಿದ್ದೇನೆ. ಹಾರೋಣವೇ? ಹಾರೋಣವೇ?
ಅವನಿಗೆ ಸೂರ್ಯನಿಂದ ಅಪಾಯ ಎದುರಾದಿತ್ತು. ಆದ್ದರಿಂದ ನನ್ನ ರೆಕ್ಕೆಯನ್ನು ಪಸರಿಸಿ ಅವನಿಗೆ ನೆರಳನ್ನು ಕೊಟ್ಟು ರಕ್ಷಿಸುತ್ತಾನಂತೆ. ಗುರುಳೆ ಸಂಪಾತಿ ಕ್ಷಣಿಗೋಳಿದ ಭಾರತಗೆ ಕ್ಷಣಿ ಉರುಳಿದ ಭಾರತಗೆ ಪ್ರಾಣಖಗ ಸಂಪಾತಿ ಪ್ರಾಣ ಉಳಿದೋ ಅಯ್ಯೋ ಅಯ್ಯೋ, ನನ್ನ ತಮ್ಮನನ್ನು ರಕ್ಷಿಸುವ ಸಲುವಾಗಿ ರೆಕ್ಕೆಯನ್ನು ಪಸರಿಸಿ ನೆರಳನ್ನು ಕೊಟ್ಟಾಗ ಸೂರ್ಯನಿನ ಕಡುಜಾಲೆಯಿಂದ ನನ್ನ ರೆಕ್ಕೆಯ ಗರಿಗಳು ಸುಟ್ಟು ಕೆರಡಿ ಅಮರೆ ಹೋದವು. ಈ ರೀತಿಯಲ್ಲಿ ಕರೆಕೊರಳಿದ್ದೇನೆ. ಇನ್ನು ನನಗಾರ ದಿಕ್ಕು? ಅಯ್ಯೋ, ಈ ನೋವನ್ನು ಹೇಗೆ ಸೇರಿಸಲಿ? ವಿದ್ಯಾಶೈಲದಿ ಮೊದಲಗಿಹ ಮೌನೇಂದ್ರ ನಿಶಾಕರ ಮುಂದಿನ ದೇವ ವಿದ್ಯಾಶೈಲದಿ ಮೊದಲಗಿಹ ಮೌನೇಂದ್ರ ನಿಶಾಕರ ಅರುಣ ತರಳನು ನರಳುವ ಅರುಣ ತರಳನು ನರಳುವ ಪರಿಯದನು ನಿರುಗಿಸುವ ಮುನಿ ಪುಂಗವ ಪರಿಯದನು ನಿರುಗಿಸುವ ಮುನಿ ಪುಂಗವ ಕರುಣೆ ತೋರುದ ಮನೆಗೆ ಹೋಗಿನೆ ವರಿಸಿದನು ಪೊರೆಯುವುದಕ್ಕೆ ಯಾರು ನೀ ಖಗಬಾಲ ಈ ರೀತಿಯಿಂದ ಯಾರು ನೀ ಖಗಬಾಲ ಈ ರೀತಿಯಿಂದ ಇಲ್ಲಿ ಘೋರ ಯಾತನೆ ಪಡುವ ಕಾರಣವಿದೇನೋ ಇಲ್ಲಿ ಘೋರ ಯಾತನೆ ಪಡುವ ಕಾರಣವಿದೇನೋ ಪಕ್ಷಿ ಬಾಲಕ. ಅಯ್ಯ ಸ್ವಾಮಿ, ಏನಿದು ನಿನ್ನ ಅವಸ್ಥೆ? ಯಾಕಿಂತ ದುರ್ಗತಿ ನಿನಗೆ? ನೀನು ಯಾರು, ಎಲ್ಲಿಂದ ಬಂದೆ ಎಂದು ಹೇಳುವೆ ನನ್ನಲ್ಲಿ? ಓ ಪೂಜರೇ, ಓ ಪಕ್ಷಿ ಬಾಲಕ. ಬೇಳುವುದೆಂದು ಬೇಳುವುದೆಂದು ದೇಹದ ಇದನು ದೇಹದ ಬಾಳುವುದೆಂದು
ಓ ಪಕ್ಷಿ ಬಾಲಕ, ಸೂರ್ಯನನ್ನು ಹೊತ್ತಂತಹ ಸಾರಥಿಯಾದ ಅರುಣದೇವನ ಜ್ಯೇಷ್ಠ ಸುಕುಮಾರ ನಾನು. ನನ್ನ ನಾಮಧೇಯ ಸಂಪಾತಿ ಎಂಬುದಾಗಿ ನನ್ನ ತಮ್ಮ ಜಟಾಯು ಅವನ ಮನದಿಚ್ಛೆಯ ಪಂಥಕ್ಕೆ ಬದ್ಧನಾಗಿ ಸೋದರರಾದ ನಾವಿರುವರು ಆಕಾಶ ಮಂಡಲಕ್ಕೆ ಹಾರಿದೆವು. ಆಗ ಸೂರ್ಯನಿಂದ ನನ್ನ ತಮ್ಮನನ್ನು ರಕ್ಷಿಸುವ ಸಲುವಾಗಿ ರೆಕ್ಕೆಯನ್ನು ಪಸರಿಸಿ ನೆರಳನ್ನು ಕೊಟ್ಟಾಗ ಸೂರ್ಯನ ಕಡುಜ್ವಾಲೆಯಿಂದ ನನ್ನ ರೆಕ್ಕೆಯ ಗರಿಗಳು ಸುಟ್ಟುಕೊಂಡು ಈ ರೀತಿಯಲ್ಲಿ ಧರೆಗುಣಿದ್ದೇನೆ. ಈ ದೇಹದ ನೋವನ್ನು ಹೇಗೆ ಸೇರಿಸಲಿ? ಓ ಪಕ್ಷಿ ಬಾಲಕ, ಸ್ವಾಮಿ ಕೊಡುವೆನ ನೀನಾಗಿ ಕೊಡುವೆನ ನೀನಾಗಿ ಕೊಡುವೆ ಆಶಯ ನೀನಾಗಿ ಎನ್ನಯ ಬಿಡದಿಯಳು ಕಿದಗಿವೆ ಔಷಧ ಎನ್ನಯ ಬಿಡದಿಯಳು ಕಿದಗಿವೆ ಔಷಧ ಬಿಡುವ್ಯಸನ ಎನ್ನುತ್ತಾಗ ಪಕ್ಷಿಗೆ ಮುಗಿದ ಮುನಿಪು ಓ ಪಕ್ಷಿ ಬಾಲಕ, ಸ್ವಾಮಿ ಬಿಸಿ ರಕ್ತದ ಪ್ರಾಯೋನ್ಮಾನದಲ್ಲಿ ಹೀಗೆಲ್ಲ ಆಗುತ್ತದೆ. ಅದಕ್ಕೆ ಸಾವೇ ಪರಿಹಾರವಲ್ಲ. ಓ ವಿಂಧ್ಯ ಪರ್ವತದ ಆಶ್ರಮ ಧರ್ಮಿ ವಿಶಾಖ ಎಂಬ ಮುನಿ ನಾನು. ನಿನ್ನನ್ನು ನನ್ನ ಆಶ್ರಮಕ್ಕೆ ಕರೆದೊಯ್ದು ತಕ್ಕ ಶುಶ್ರೂಷೆ ನೀಡಿ ನಿನ್ನನ್ನು ಕಾಪಾಡುತ್ತೇನೆ, ಚಿಂತಿಸಬೇಡ. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಅರುಣನಂದನ ದುಃಖ ಬೇಡ ಕರೆದೊಯ್ದ ಮುನಿಯರು ಕಾಳಿನಂದನ ಜಾಂಬವಂತ ಅಂಗದಾದಿ ಕಪಿನಾಯಕರೇ, ಆಂಜನೇಯ ಕಿಷ್ಕಿಂದಾದಿ ಸುಗ್ರೀವನ ಕಟ್ಟಾಜ್ಞೆಯಂತೆ ಸೀತಾಮಾತೆಯನ್ನು ಹುಡುಕುತ್ತಾ ಬಂದವರು ನಾವು. ಎಷ್ಟೇ ಹುಡುಕಿದರು ಸೀತಾಮಾತೆಯ ಸುಳಿವೇ ಇಲ್ಲವಲ್ಲ. ಇನ್ನೂ ಅನ್ವೇಷಣೆಯನ್ನು ಮುಂದುವರಿಸೋಣ. ಸೀತಾಮಾತೆಯ ಹುಡುಕುತ್ತಾ ಬಂದು ಈ ಕಪಲಿನಲ್ಲಿ ಸೇರಿದ್ದೇವೆ. ಎಷ್ಟು ಹುಡುಕಿದರೂ ಸೀತೆ ಮಾತೆಯ ಸುಳಿವು ಎಂಬುದು ನಮ್ಮ ಕಣ್ಣಿಗೆ ಕಾಣಲಿಲ್ಲ. ಸುಗ್ರೀವಾಜ್ಞೆ ಆದ ಮೇಲೆ ನಾವು ಬರಿಗೈಯಲ್ಲಿ ಹೋದರೆ ಸುಗ್ರೀವ ಖಂಡಿತ ಕ್ಷಮಿಸಲಾರ. ಅಲ್ಲಿ ಅವನ ಕೈಯಲ್ಲಿ ಪೆಟ್ಟು ತಿಂದು ಸಾಯ್ದಕ್ಕಿಂತ ನೀವೇ ಆತ್ಮಹತ್ಯೆಗೆ ಒಳಗಾಗುವುದು ಒಳ್ಳೆಯದು. ಉಚ್ಚಾಡುವ ಮಾತುಗಳು ವ್ಯರ್ಥ ಗುಣಗಬೇಡಿ ಆತ್ಮದ ಹತ್ಯೆಯ ಮಾಡುವಿಡಿ, ಆತ್ಮದ ಹತ್ಯೆಯ ಮಾಡುವಿಡಿ. ಸತ್ಯೇನನು ಸಾಧಿಸು, ಸತ್ಯೇನನು ಸಾಧಿಸು, ಉತ್ತಮ ರಮನ ಕರೆದು ಕೊಡದರು.
ಸುಮ್ಮನೆ ಗೊಣಗಬೇಡಿ, ಇಲ್ಲ ಸಲ್ಲದ ಆಲೋಚನೆಗಳಿಗೆ ಒಳಗಾಗಬೇಡಿ, ಆತ್ಮಹತ್ಯೆಯ ಮಾತು ಇನ್ನಾಡಬೇಡಿ. ಪಕ್ಷಿ ಕುಲದಲ್ಲಿ ಹುಟ್ಟಿದ ಆ ಜಟಾಯು ಎಂಬಾತ ಸ್ವಾಮಿ ಕಾರ್ಯಕ್ಕಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟಿದ್ದಾನೆ. ಅನುಜಾತ ಮರಣಿಸಿದ ಎನ್ನುವ ವೃತ್ತಾಂತವನ್ನು ಅನಿತರಲ್ಲಿ ಕೇಳುತ್ತ ಸಂಪಾತಿ ಕೌತುಕದಿ ಮನನೊಂದು ಬಂದವರ ಪರಿಹರಲಿ ಬಯಸಿದನು ವಿನಯದಿ ಪರಿಚಯವನು ಯಾರಯ್ಯ ಪೇಳಿರಯ್ಯ ಯಾರಯ್ಯ ಪೇಳಿರಯ್ಯ ಯಾರು ಯಾರಯ್ಯ ಪೇಳಿರಯ್ಯ ಶ್ರೀರಾಮಕಥೆ ಮತ್ತೆ ವೀರ ಶ್ರೀರಾಮಕಥೆ ಮತ್ತೆ ವೀರ ಅಯ್ಯ ಕಪಿವೀರರೇ, ಯಾರು ನೀವು? ಎಲ್ಲಿಂದ ಬಂದಿದ್ದೀರಿ? ತುಂಬಾ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ಒಂದುಗೂಡಿದ್ದೀರಿ, ಚಿಂತಾಕುಲರಾಗಿದ್ದೀರಿ, ಯಾವುದೋ ಮಹತ್ವವನ್ನೇ ಕಳೆದುಕೊಂಡಂತಹ ಮಾತನಾಡುತ್ತಿದ್ದೀರಿ. ಶ್ರೀರಾಮಚಂದ್ರನ ಶ್ರದ್ಧೆ ಭಕ್ತಿಯಿಂದ ಕೊಂಡಾಡುತ್ತಿದ್ದೀರಿ. ಆ ರಾಮ ಸೇವೆಗಾಗಿ ವೀರ ಪಕ್ಷಿಯು ಮಡಿದ ಕಥೆಯನ್ನು ಹೇಳುವಿರಾ? ಕೇಳ ಕೃತಾರ್ಥನಾಗುತ್ತೇನೆ. ಅಯ್ಯ ಪಕ್ಷಿಯೇ, ಕಿಷ್ಕಿಂದ ವಾನರ ಸಂಸ್ಥಾನದ ವೀರರು ನಾವು. ನಾನೇ ಹನುಮ, ಇವರು ಜಾಂಬವಂತ, ಆತನೇ ವಾಲಿ ಪುತ್ರ ಅಂಗದ. ಅಯ್ಯ ಕಪಿವೀರರೇ, ಶ್ರೀರಾಮಚಂದ್ರ ಕಥೆಯನ್ನು ನನ್ನನ್ನು ಹೇಳುವಿರಾ? ಹೇಳ ಕೃತಾರ್ಥನಾಗುತ್ತೇನೆ. ನನ್ನಿಂದ ಆಗುವ ಸಹಾಯವನ್ನು ನಾನು ಮಾಡುತ್ತೇನೆ. ಶ್ರೀರಾಮಚಂದ್ರನ ಸಹಧರ್ಮಿಣಿಯಾದ ಸೀತಾಮಾತೆಯು ಪಂಚವಟಿಯ ಕಾಂತಾರದಲ್ಲಿರುವಾಗ ರಾವಣೇಶ್ವರ ಎಂಬ ಕೆಟ್ಟ ರಾಕ್ಷಸನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ. ಶ್ರೀರಾಮಚಂದ್ರನ ಸಖನಾದ ಸುಗ್ರೀವನು ನಮ್ಮಲ್ಲಿ ಆಜ್ಞಾಪಿಸಿದ್ದಾನೆ. ಅದರಂತೆ ನಾವು ಸೀತಾಮಾತೆಯನ್ನು ಅನ್ವೇಷಿಸಲು ಬಂದಿದ್ದೇವೆ. ರಾಮ ರಾಮ ದಯಸಾರ
ಅಣ್ಣದೇವ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ, ಎದ್ದೇಳು. ಮಾತೆಯವರೇ, ನಿಮಗೂ ಕೂಡ ವಂದನೆಗಳು. ಮಂಗಳವಾಗಲಿ, ಎದ್ದೇಳು. ತಮ್ಮ ಲಕ್ಷ್ಮಣ, ಅಣ್ಣದೇವ, ಪ್ರಾಣೇಶ್ವರಿ ಜಾನಕಿ, ವಲ್ಲಭ, ತಂದೆಯವರಾದಂತಹ ದಶರಥ ಚಕ್ರವರ್ತಿಗಳು ಕೈಕೇಯಿ ಅಮ್ಮನವರಿಗೆ ಕೊಟ್ಟಂತಹ ವಚನವನ್ನು ಪಾಲಿಸುವುದಕ್ಕಾಗಿ ನಮಗೆ ಈ ವನವಾಸ ಭಾಗ್ಯ. ಕಾಣುವ ಈ ಜಗತ್ತಿನಲ್ಲಿ ಕಾಣದ ಕೈಗಳ ಪವಾಡ ಪಾರಮ್ಯಕ್ಕೆ ಎಲ್ಲರೂ ತಲೆಬಾಗಬೇಕಲ್ಲವೇ? ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಹೊರಟು ನಿಂತಹ ನನ್ನ ಜೊತೆಯಲ್ಲಿ ನೀವಿಬ್ಬರು ಛಾಯಾನುವರ್ತಿಗಳಾಗಿ ಬಂದಿದ್ದೀರಿ. ನಿಸರ್ಗವೇ ನಮ್ಮ ಪಾಲಿಗೆ ಸ್ವರ್ಗ, ಅರಣ್ಯವನ್ನೇ ಅರಮನೆ ಎಂದು ತಿಳಿದು ಸಂತೋಷದಿಂದ ವನವಾಸ ಜೀವನವನ್ನು ಪಡೆಯೋಣ. ಇನ್ನು ಮುಂದೆ ಸಾಗೋಣ. ಸಿದ್ಧಾಂತದ ಬ್ರಹ್ಮ ರಾಕ್ಷಸ ಸಾಮ್ರಾಟ ನಾನು. ಹಲಕಾವತಿಯ ಅಧೀಶನಾದ ಕುಬೇರನಿಂದ ಅಮೂಲ್ಯವಾದ ಪುಷ್ಪಕ ವಿಮಾನವನ್ನು ಎಂದಿನಂತೆ ಪ್ರಭು ಕಲನತೇಶ್ವರನನ್ನ ಪೂಜಿಸಿ ಒಳಗೆ ಶಾಲೆಯನ್ನ ಪ್ರವೇಶಿಸಿದ್ದೇನೆ. ನನ್ನ ಅಸ್ತಿತ್ವವನ್ನು ಕೆಣಕುವ, ವ್ಯಕ್ತಿತ್ವವನ್ನು ಕೆರಳಿಸುವ ದುರ್ವಾರ್ತೆ ಎಂದನೆ ಕೇಳಿದ್ದೇನಲ್ಲ, ಅದೇನೆಂದರೆ ಸ್ವಾಮಿಯೇ, ದಂಡಕಾರಣ್ಯದಲ್ಲಿ ಸುಖದಿಂದ ಸ್ವೇಚ್ಛೆಯಿಂದ ಜೀವಿಸು ಎಂಬುದಾಗಿ ನನ್ನ ಆದೇಶವನ್ನ ಪಾಲಿಸುತ್ತಿರುವ ನನ್ನ ಮುದ್ದಿನ ಸಹೋದರಿ ಶೂರ್ಪನಖಿ
ಒಂದು ಆಡಿದ ಮಾತುಗಳನ್ನ ಎಣಿಸಿಕೊಂಡರೆ ರೋಷ ಉಕ್ಕೇರಿ ಬರುತ್ತಾ ಇದೆ. ಅಯೋಧ್ಯೆಯಿಂದ ವನವಾಸಕ್ಕೆ ಬಂದ ರಾಮ ಲಕ್ಷ್ಮಣರಿಗೆ ತಕ್ಕ ಪಾಠವನ್ನೇ ಕಲಿಸಬೇಕು. ಅವರಿಗೊಂದು ತಕ್ಕ ಪಾಠ ಕಲಿಸುವುದಕ್ಕೆ ತಂತ್ರವನ್ನೇ ರೂಪಿಸ್ತೇನೆ. ಅದೇನೆಂದರೆ ಕಾಂಚನದ ಮೃಗವಾಗುವ ಕಾಂಚನದ ಮೃಗವಾಗುವ ಮಾರೀಚ ಸಂಚಿತ ನರವಾಗುವ ಮಾರೀಚ ವಂಚಿತ ನರವಾಗುವ ವಂಚಿ ನಡೆಯತಿ ವೇದನೆ ಕಾರಣಕ್ಕಿಂತೆಯು ದೈವಿಕತೆ. ಸ್ವಾಮಿ, ರಾಮ ಮಾಡಿದ ದ್ರೋಹ ತಕ್ಕ ಪಾಠವನ್ನ ಕಲಿಸಬೇಕಾದರೆ ಅವನ ಬಡತಿಯಾದ ಸೀತೆಯನ್ನ ಅಪಹರಣ ಮಾಡಬೇಕು. ತಡ ಮಾಡುವುದಲ್ಲ, ಪಂಚವಟಿ ಅತ್ತ ತೆರಳುತ್ತೇನೆ. ಏನು ಸ್ವಾಮಿ, ನಾನು ಒಬ್ಬನೇ ಈ ರೂಪದಲ್ಲಿ ಹೋದರೆ ಸರಿಯಾಗ್ಲಿಕ್ಕಿಲ್ಲ. ನನ್ನ ಕಾರ್ಯವನ್ನ ಮಾಡ್ಲಿಕ್ಕೆ ಅಸಾಧ್ಯವಾದಿತ್ತು. ಅದಕ್ಕಾಗಿ ನಮ್ಮಲ್ಲಿ ಜನ ಇಲ್ವಾ ಸ್ವಾಮಿ? ಯಾರಿದ್ದಾರೆ? ಮಹಾಮೇಧಾವಿ ನನ್ನ ಮಾವನಾದ ಮಾರೀಚನಿಗೆ ಈಗಾಗಲೇ ಚಿನ್ನದ ಜಿಂಕೆಯನ್ನಾಗಲು ತಿಳಿಸುತ್ತೇನೆ. ಅಷ್ಟು ಮಾತ್ರವಲ್ಲದೆ ನಾನು ಒಂದು ವೇಷವನ್ನ ತಾಳುತ್ತೇನೆ. ಯಾವುದೆಂಬುದನ್ನ ನೀವೇ ನಿರೀಕ್ಷಿಸಿ, ನೀವೇ ನಿರೀಕ್ಷಿಸಿ, ನೀವೇ ನಿರೀಕ್ಷಿಸಿ. ಸನ್ಯಾಸಿ ವೇಷದಿ ಸನ್ಯಾಸಿ ವೇಷದಿ ಹತ್ತು ತಲೆಯ ಬುದ್ಧಿಯನ್ನು ಒಂದೇ ತಲೆಯಲ್ಲಿ ತುಂಬಿಸಿಕೊಂಡು ನಿಜವಾದ ವೇಷವನ್ನು ಮರೆಮಾಚಿ ಸೀತೆಗೆ ನಂಬಿಕೆ ಹುಟ್ಟುವಂತೆ ಪಂಚವಟಿ ಕಾಂತಾರದಲ್ಲಿ ಕಾಣುವ ಕಣ್ಣುಗಳಿಗೆ ಅನುಮಾನದ ಭಾವ ಬರದ ಹಾಗೆ ಸನ್ಯಾಸಿ ವೇಷವನ್ನು ಧರಿಸುತ್ತಾಯಿತು ಸ್ವಾಮಿ. ಇನ್ನು ವೇಷಕ್ಕೆ ತಕ್ಕ ನಟನೆಗೆ ತಕ್ಕ ಪ್ರತಿಫಲ ಪಡೆಯುವುದು ನನ್ನ ಮುಂದಿನ ಉದ್ದೇಶವಾಗಿದೆ ಸ್ವಾಮಿ. ಸೀತೆ ಇರುವ ಪರ್ಣ ಕುಟೀರದ ಹತ್ತಿರ ಬಂದಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ಒಳಗೆ ಹೋಗಿ ಭಿಕ್ಷೆಯನ್ನು ಕೇಳುತ್ತೇನೆ ಸ್ವಾಮಿ. ತಾಯಿ ಕೊಡುದೇವಿ ಭಿಕ್ಷೆಯನ್ನು ಕೊಡುದೇವಿ ಭಿಕ್ಷೆಯನ್ನು ಸನ್ಯಾಸಿನ ಕೊಡುದೇವಿ ಭಿಕ್ಷೆಯನ್ನು ಸನ್ಯಾಸಿನ ಕೊಡುದೇವಿ ಭಿಕ್ಷೆಯನ್ನು ಒಡಲಿಗಾಹಾರವಿಲ್ಲದೆ ಬಸವಳಿದು ಒಡಲಿಗಾಹಾರವಿಲ್ಲದೆ ಬಸವಳಿದು ಬಡ ಹೋಗಿ ಕಾಣಮ್ಮ ನಿಮ್ಮೆಡೆಗೀಗ ಬಂದಿಯ ಬಡಲೋಗಿ ಕಾಣಮ್ಮ ಕೊಡುದೇವಿ ಭಿಕ್ಷೆಯನ್ನು ಅಮ್ಮ, ಒಳಗೆ ಯಾರಿದ್ದೀರಿ? ಭಿಕ್ಷೆಯನ್ನು ನೀಡಿ ತಾಯಿ. ಒಳ್ಳೆಯದಾಗಲಿ, ಎದ್ದೇಳಮ್ಮ. ಸ್ವಾಮಿ, ತಮ್ಮ ಆಗಮನದಿಂದ ನಮ್ಮ ಪರ್ಣ ಕುಟೀರ ಪಾವನವಾಯಿತು. ತಾವು ಇದ್ದ ಕಡೆ ಚಿತ್ತೈಸಿದ ಕಾರ್ಯ ತಿಳಿಯಲಿಲ್ಲ. ತಾಯಿ, ದೇಶ ವಿದೇಶವನ್ನು ಸಂಚರಿಸಿದ ನಾನು ತುಂಬಾ ಹಸಿದಿದ್ದೇನೆ. ನಿಮ್ಮ ಪರ್ಣ ಕುಟೀರದಲ್ಲಿ ಸೇವಿಸಲು ಏನಾದರೂ ಆಹಾರವಿದ್ದರೆ ನೀಡುವಿರ ತಾಯಿ? ಸ್ವಾಮಿ, ಊಟ
ಕೆಟ್ಟ ಆಹಾರ ಎಂಬ ಯಾವ ಗೊಡವೆ ಇಲ್ಲದೆ ಅರಣ್ಯ ವಿವಾದದಲ್ಲಿರುವ ನಾವು ನಿಮಗೆ ಏನನ್ನು ತಾನೇ ನೀಡಬಹುದು? ನೀವು ಬಂಧಿಸುವಂತ ಆಹಾರವಾದರೂ ಸರಿ, ಅದನ್ನೇ ನೀಡಿ ತಾಯಿ, ಅದನ್ನೇ ನಾನು ಸ್ವೀಕರಿಸುತ್ತೇನೆ. ಆಯ್ತು ಸ್ವಾಮಿ, ಭಿಕ್ಷೆಯನ್ನು ತರುತ್ತೇನೆ. ಬಟ್ಟೆ ಪ್ರಕಟಿಸುವುದು ಭೂಕುಮಾರಿಯ ಮನದ ಸಂಶಯವು ಸ್ವಾಮಿ, ಒಳಗೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಿ. ಇಲ್ಲ ಇಲ್ಲ ತಾಯಿ, ನಾವು ಒಳಗೆ ಬರುವ ಹಾಗಿಲ್ಲ. ಏಕಾಂಗಿ ಇರುವ ಸ್ತ್ರೀ ಮರಣ ಕುಟೀರದೊಳಗೆ ನಮ್ಮಂತ ಸನ್ಯಾಸಿಗಳು ಬರುವ ಹಾಗಿಲ್ಲ. ನೀನೇ ಹೊರಗೆ ಬಂದು ಭಿಕ್ಷೆಯನ್ನು ನೀಡು ತಾಯಿ. ಸ್ವಾಮಿ, ಅನ್ಯತಾ ಭಾವಿಸಬೇಡಿ. ನನ್ನ ಮೈದುನನಾದ ಲಕ್ಷ್ಮಣನು ರೇಖೆಯೊಂದನ್ನು ಎಳೆದಿದ್ದಾನೆ. ನನ್ನ ಪತಿಯ ಆಗಮನವಾಗುವವರೆಗೂ ನಾನು ಈ ರೇಖೆಯನ್ನು ದಾಟಿ ಬರುವಂತಿಲ್ಲ ಸ್ವಾಮಿ. ಹಸಿದು ಬಂದ ಸನ್ಯಾಸಿಯ ಹೊಟ್ಟೆಯನ್ನು ನೀನು ಕಾದಿಸಿದಾದರೆ ನನ್ನ ಶಾಪಕ್ಕೆ ಅಣಿಯಾಗುತ್ತೀಯ. ಬೇಡ ಸ್ವಾಮಿ, ತಾವು ಮಹಾತ್ಮರು, ಶಾಪ ಕೋಪ ಯಾವುದಕ್ಕೂ ಮನಗೊಡಬೇಡಿ. ನಾನೇ ಬರುತ್ತೇನೆ. ಅವನಿಜೆಯು ಅವಗಿಯೇ ಭಿಕ್ಷೆಯನು ಮುಂಬದಿಯ ಅವನಿಜೆಯು ಅವಗಿಯೇ ಭಿಕ್ಷೆಯನು ಮುಂಬದಿಯ ಪವಗದೊಳಗೆಲ್ಲ ಮರೆತು ಸೀತಾದೇವಿಯನ್ನು ಬಿಟ್ಟು ಹೋದರಾಯ್ತು. ಇಲ್ಲ ಇದ್ದರೆ ನೀನು ಕೊಂದ ಕಳೆತೇನೆ. ಎಲ್ಲೋ ಬಡ ಪಕ್ಷಿ, ಏನ ರೆಕ್ಕೆ ಭುಜ ಉಂಟಂತ ನನ್ನನ್ನೇ ಎದುರಿಸ್ಲಿಕ್ಕೆ ಮುಂದಾಗ್ತಾ ಇದೀಯ. ಬಂದ ಹಾಗೆ ಹಿಂದಕ್ಕೆ ಹೋದ್ರಾಯಿತು, ಇಲ್ಲದಿದ್ದರೆ ದಶಕಂಠನ ಚಂದ್ರಹಾಸಕ್ಕೆ ತುತ್ತಾಗ್ತೀಯ. ಜಾಗೃತಿ. ತುತ್ತಾಗೋದು ಯಾರು ನೋಡೋಣ, ಬಾ ಮುಂದೆ.
ಪಕ್ಷಿವೀರನೇ ವರವಿದುವೆ ಪಕ್ಷಿವೀರನೇ ವರವಿದುವೆ ಕಮಲಾಕ್ಷರಾಮನ ದಿವ್ಯ ಚರಣವೋ ಕಮಲಾಕ್ಷರಾಮನ ದಿವ್ಯ ಚರಣವೋ ಈಕ್ಷಿಸುತ್ತ ಇದ ಅರುಹೇ ಈಕ್ಷಿಸುತ್ತ ಇದ ಅರುಹೇ ಪಡೆಯುವೆ ಮೋಕ್ಷವನ್ನು ಅಯ್ಯ ಪಕ್ಷಿ ಶ್ರೇಷ್ಠ, ಈ ದುಳ್ಳನಿಂದ ನನ್ನನ್ನು ರಕ್ಷಿಸುವ ಸಲುವಾಗಿ ನಿನ್ನ ಪ್ರಾಣವನ್ನು ಸತ್ಯವಚನದಲ್ಲಿ ಅರುಹಿದೆಯಾ? ಹೌದಮ್ಮ. ಇಲ್ಲಿ ನಡೆದ ಸರ್ವ ವೃತ್ತಾಂತವನ್ನು ಶ್ರೀರಾಮನಿಗೆ ತಿಳಿಸುವವರೆಗೂ ನಿನಗೆ ಮರಣ ಬಾರದಿರಲಿ. ನೀನು ಪಾವನ ಪಕ್ಷಿಯಾಗು, ಪಾವನ ಪಕ್ಷಿಯಾಗು, ಪಾವನ ಪಕ್ಷಿಯಾಗು. ಬೇಸರವ ಪೊದ್ದುತ್ತಲಿ ನೇಸರನ್ವಯರಂದು ಬಾಸುರಾಂಗಿಯ ಅರಸಿ ಬರುತ್ತ ಆ ಸುಜನ ಖಗಪತಿಯ ಲೇಸಿತ ಕಂಡ ಮಧುರೀಶನ ಬೆಳರು ಶರಣ ನಿನಗೇನಾಯ್ತು ಪರಿಭವನ ಪರೆಯರು ಶರಣ ನಿನಗೇನಾಯ್ತು ಪರಿಭವನ ಪರೆಯರು ಹೊರೆಯಲು ನೋವಿನೊಳಗೊರೆದ ಸಂಪಾತಿ ಒರೆಯಲು ನೋವಿನೊಳಗೊರೆದ ಸಂಪಾತಿ ಅಯ್ಯ ಪಕ್ಷಿ ಶ್ರೇಷ್ಠ ಜಟಾಯು, ರಾಮಚಂದ್ರ, ಇದೇನು ನಿನ್ನ ಅವಸ್ಥೆ? ನಿನ್ನ ಈ ದುಸ್ಥಿತಿಗೆ ಕಾರಣವೇನು ಹೇಳು? ಶ್ರೀರಾಮಚಂದ್ರ, ಕರುಣಾಳು ಶ್ರೀರಾಮ ಪರಮ ಪವಿತ್ರ ಕರುಣಾಳು ಶ್ರೀರಾಮ ಪುಣ್ಯ ಚರಿತ್ರ ಪರಿಪಾಲಿಸನ್ನಮ ಪಾವನಗಾತ ಪರಿಪಾಲಿಸನ್ನನು ಪಾವನಗಾತ ಧರಸುತೆಯನ್ನು ದಶಕಂಠ ಕತ್ತೊಯ್ದು ಧರೆ ಸುತೆಯನ್ನು ದಶಕಂಠ ಕತ್ತೊಯ್ದು ನನಗಿಂತು ಗೈದ ಕರುಣಾಳು ಶ್ರೀರಾಮ ಕರುಣಾಳು ಶ್ರೀರಾಮ ಪುಣ್ಯ ಚರಿತ್ರ ಶ್ರೀರಾಮಚಂದ್ರ, ಲಂಕೇಶ್ವರನಾದಂತ ದುಷ್ಟದಾನವ ಸೀತಾಮಾತೆಯನ್ನು ಪುಸ್ತಕ ವಿಮಾನದಲ್ಲಿ ಹೊತ್ತೊಯ್ಯುತ್ತಿರುವಾಗ ಅವನಿಗೆ ನಾನು ಕಾಳಗವನ್ನು ಎದುರಿಟ್ಟೆ. ಆ ಮೋಸದ ಯುದ್ಧದಲ್ಲಿ ನನ್ನ ಪ್ರಾಣ ಕಣದವೆನಿಸಂತ 2 ರೆಕ್ಕೆಗಳನ್ನೇ ಕತ್ತರಿಸಿ ಹಾಕಿದ.
ಶ್ರೀರಾಮಚಂದ್ರ, ಜಾನಕಿ ಮಾತೆಯ ಹೊರಬರದಿಂದ ನಾನು ನಿಮ್ಮನ್ನು ನೋಡುವ ಭಾಗ್ಯ ಲಭಿಸಿತು. ರಾಮಚಂದ್ರ, ಇನ್ನೂ ನನಗೆ ಬದುಕಲು ಮನವಿಲ್ಲ. ನನಗೆ ಮೋಕ್ಷವನ್ನು ಕರುಣಿಸು ದೇವ, ಮೋಕ್ಷವನ್ನು ಕರುಣಿಸು. ಕರುಣಾಳು ಶ್ರೀರಾಮ ರಾಮ ರಾಮ ಪುಣ್ಯ ಚರಿತ್ರ ಪರಿಪಾಲಿಸನ್ನನು ಪಾವನಗಾತ್ರ ರಾಮ 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 ದಿವಿಜಲೋಕಕ್ಕೆ ಸಂದ ಪಕ್ಷಿಯೋ ದಿವಿಜಲೋಕಕ್ಕೆ ಸಂದ ಪಕ್ಷಿಯೋ ಭುವನಪತಿ ಪಿತ ಸಮನೆನು ತಳಿ ಭುವನಪತಿ ಪಿತ ಸಮನೆನು ತಳಿ ರವಿಕುಲಜರ್ ಯಸಗಲ್ಕೆ ಸಂಸ್ಕಾರವನು ಗೌರವದಿ ರವಿಕುಲಜರ್ ಯಸಗಲ್ಕೆ ಸಂಸ್ಕಾರವನು ಗೌರವದಿ ನಮ್ಮ ತಂದೆಯವರ ಆತ್ಮೀಯ ಮಿತ್ರರಾದಂತಹ ಈ ಪಕ್ಷಿಶೇಷನಿಗೆ ಮೋಕ್ಷವನ್ನು ಕರುಣಿಸೋಣ. ರವಿಕುಲಜರ್ ಯಸಗಲ್ಕೆ ಸಂಸ್ಕಾರವನು ಗೌರವದಿ ನನ್ನ ತಮ್ಮ ಆಜಟಯು ನೀವು ಕೇಳಿರಿ ನನ್ನ ತಮ್ಮ ಆಜಟಯು ನೀವು ಕೇಳಿರಿ ನನ್ನ ತಮ್ಮ ಆಜಟಯು ನೀವು ಕೇಳಿರಿ ಮುನ್ನ ಮಡಿದ ಎಂಬ ಬರೆಯು ನಿಜವೇ ಹೇಳಿರಿ ಮುನ್ನ ಮಡಿದ ಎಂಬ ಬರೆಯು ನಿಜವೇ ಹೇಳಿರಿ ನೀವು ಕೇಳಿರಿ ಪರೆಯ ನಿಜವೇ ಹೇಳಿರಿ ಮುನ್ನ ಮಾಡಿದ ಎಂಬ ಬರೆಯು ನಿಜವೇ ಹೇಳಿರಿ ಚಿನ್ನ ತನ್ನದು ಗೈದ ಪಣದು ಅವನ ಅಗಳಿದೆ ಚಿನ್ನ ತನದಿ ಗೈದ ಪಣದು ಅವನ ಅಗಳಿದೆ ಬನ್ನ ಪಡುತ್ತ ಇನಿತು ಕಾಲ ಬದುಕ ನೂಕಿದೆ ಬನ್ನ ಪಡುತ್ತ ಇನಿತು ಕಾಲ ಬದುಕ ನೂಕಿದೆ ಬದುಕ ನೂಕಿದೆ ನನ್ನ ತಮ್ಮ ಜಟಯು ನೀವು ಕೇಳಿದೆ ಮುನ್ನ ಮಡಿದನೆಂಬ
ಜಟಾಯು. ಹೌದೇ? ನಾನೇ ಸಂಪಾತಿ. ಬಾಲ್ಯದಲ್ಲಿ ಒಂದು ಪಂಥದಲ್ಲಿ ನಾವಿರುವರು ಬೇರಾದೆವು. ಈಗ ಅವನ ಮುಖದರ್ಶನ ಇದುವರೆಗೂ ಭಾಗ್ಯವಾಗಲಿಲ್ಲ, ಈಗಲೂ ಭಾಗ್ಯ ಆಗಲಿಲ್ಲ. ಇನ್ನು ನಾನೇಕೆ ಬದುಕಿರಬೇಕು? ಇನ್ನು ಅವನಿಗಾಗಿ ಬದುಕಿದ್ದು ವ್ಯರ್ಥವಾಯಿತು. ಅಯ್ಯೋ ಅಯ್ಯ ಸಂಪಾತಿ, ರಾವಣನ ಚಂದ್ರಹಾಸದ ಘಾತಕ್ಕೆ ತನ್ನ 2 ರೆಕ್ಕೆಗಳನ್ನು ಕಳೆದುಕೊಂಡ ನಿನ್ನ ತಮ್ಮ ಜಟಾಯು ಧರೆಗೆ ಉರುಳಿದನಾದರೂ ಮಡಿಯಲಿಲ್ಲ. ಸೀತಾಮಾತೆಯ ವರಬಲದಿಂದ ಶ್ರೀರಾಮಚಂದ್ರನ ದರ್ಶನದೊಂದಿಗೆ ಅವನ ಪಾದದ ಬುಡದಲ್ಲಿಯೇ ಮೋಕ್ಷವನ್ನು ಕಂಡುಕೊಂಡ. ಶ್ರೀರಾಮಚಂದ್ರಮನ ದಿವ್ಯ ಚರಿತೆಯನಂದು ವೀರ ಪಕ್ಷೀಂದ್ರ ಸಂಪಾತಿ ಕೇಳಲಿಕ್ಕೆ. ಶ್ರೀರಾಮಚಂದ್ರಮನ ದಿವ್ಯ ಚರಿತೆಯನಂದು ವೀರ ಪಕ್ಷೀಂದ್ರ ಸಂಪಾತಿ ಕೇಳಲಿಕ್ಕೆ. ಸೂರ್ಯನುರಿಯಲಿ ಬೆಂದ ಗರಿಯ ಗರಿಯಲ್ಲ ಮೂಡಿರಲು ಗರಿಯಲ್ಲ ಮೂಡಿರಲು ಕಾರುಣಿಕ ಏನಪ್ಪೆ. ಇದೇನು ಆಶ್ಚರ್ಯ! ಸೂರ್ಯನಿಂದ ಸುಟ್ಟಂತಹ ಗರಿಗಳು ಮತ್ತೆ ಪುನಃ ಬರುತ್ತಿದೆಯಲ್ಲ. ಈಗ ತಿಳಿಯಿತು. ಆ ಮುನಿಗಳು ಹೇಳಿದಂತೆ ರಾಮಚಂದ್ರನ ಕಥೆಯನ್ನು ಕೇಳಿದಾಕ್ಷಣ ನಿನ್ನ ಗರಿಗಳು ಮತ್ತೆ ಪುನಃ ಬರುತ್ತದೆ ಎಂದು. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ನಾನು ಕೂಡ ನನ್ನ ತಮ್ಮನಂತೆ ಪಾವನವಾದೆ. ನಾನು ಕೂಡ ಪಾವನ ಪಕ್ಷಿಯಾದೆ. ನಾನು ಸಂತೋಷದ ಭರದಲ್ಲಿ ಇವರ ಕಪಿವೀರರ ವಾಸ್ತವವನ್ನೇ ಮರೆತು ಬಿಟ್ಟನೆ. ಇವರಿಗೆಲ್ಲ ಏನಾದರೂ ಒಂದು ಸಹಾಯವನ್ನು ಮಾಡಲೇಬೇಕು. ಅಯ್ಯ ಕಪಿವೀರರೇ, ನಾನು ಒಂದು ನೀವು ನನಗೆ ಪುನಃ ಜೀವನವನ್ನು ರೂಪಿಸಿದಕ್ಕೆ ನಾನೊಂದು ಸಹಾಯ ಮಾಡಬೇಕಾಗಿದೆ. ಏನದು ಸ್ವಾಮಿ? ಅಯ್ಯ ಕಪಿವೀರರೇ, ರಾವಣನು ಸೀತೆಯನ್ನು ಅಪಹರಿಸಿರುವ ಆ ಲಂಕಾನಗರವನ್ನು ನಾನು ತೋರಿಸುತ್ತೇನೆ. ಬನ್ನಿ. ಹೇಗೆ? ಹರುಷ ಬೆರಳಿಂದ ತೋರಿದನು ದುರುಳ ರಾವಣನೇ ಪಳಂಗೆಯನು ತಾನು ಆ ಕ್ಷಣವೇ. ಈಗ ನೋಡಿ, ಬೋರ್ಗರುತ್ತಿರುವ ಸಮುದ್ರದ ದೂರದಲ್ಲಿ ಕಾಣುತ್ತಿದೆಯಲ್ಲ, ಅದೇ ಪಟ್ಟಣ, ಆ ರಾವಣನಿರುವ ಸ್ಥಳವೇ. ಅಯ್ಯ ಸಂಪತ್ತಿ, ನೀನು ನಮ್ಮನ್ನು ಅಲ್ಲೇ ಬಿಟ್ಟಿದ್ದರೆ ಚೆನ್ನಾಗಿರ್ತಿತ್ತಲ್ಲ. ಬಿಡಬಹುದಿತ್ತು, ಆದರೆ ಈಗಷ್ಟೇ ರೆಕ್ಕೆಗಳು ಬಲಿತಿರುವುದರಿಂದ ನನ್ನ ಜೊತೆ ನೀವು ಬಂದಂತಾದರೆ ನನ್ನ ಜೊತೆ ನೀವು ಕೂಡ ಉಪ್ಪು ನೀರು ಕುಡಿಯಬೇಕಾದೀತು. ಅಯ್ಯ ಪಕ್ಷಿ ಹನುಮಂತ, ನಮಗೆ ಉಪಕಾರವಾಯಿತು. ನಾವಿನ್ನು ಬರುತ್ತೇವೆ. ನಿನಗೆ ಶುಭವಾಗಲಿ. ಸಹೋದರನನ್ನು ತಾನೆನೆದು ಸಹೋದರನೇ ತಪ್ಪಣವ ತಾನಿತ್ತು
ಸುತ ಸಂಪಾದಿ ರಾಮ ರಾಮ ಜಯ ರಾಮ ರಾಮ ರಘು ರಾಮ ಜಯ ರಾಮ ರಘು ರಾಮ ಮಾರನಯ್ಯನ ಮಾತ ಮೀರದೆ ಮಾರನಯ್ಯನ ಮಾತ ಮೀರದೆ ಹೋಗುವ ಭುವನಯ್ಯನ ಉದರದಲ್ಲಿ ಹುಟ್ಟಿ ಭುವನಯ್ಯನ ಉದರದಲ್ಲಿ ಹುಟ್ಟಿ Oh